ಎಲ್ಲರಿಗೂ ಮತ್ತೆ ಕ್ರಿಪ್ಟೋ ಕನ್ನಡಿಗ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹ್ಯಾಪಿ ನ್ಯೂಸ್ ಏನಂತಂದರೆ ಬುಲ್ ರನ್ ಕೂಡ ಸ್ಟಾರ್ಟ್ ಆಗಿದೆ. BTC ಕೂಡ ಆಲ್ ಟೈಮ್ ಹೈ ತಿರ್ಗಾ ರೀಚ್ ಮಾಡ್ತು ಮತ್ತು ಇನ್ನೂ ಆಲ್ ಟೈಮ್ ಹೈ ರೀಚ್ ಆಗುತ್ತೆ. $1,00,000 ಮೇಲ್ಕಿಂತನೂ ಹೋಗುತ್ತೆ BTC ನೋಡಿ ಬೇಕಾದ್ರೆ. ಇನ್ನು ಎಥೀರಿಯಂ ಪಂಪ್ ಆಗಿಲ್ಲ, ಪಂಪ್ ಆಗುತ್ತೆ. ಬುಲ್ ರನ್ ಸ್ಟಾರ್ಟ್ ಆಗಿದೆ ಮತ್ತು ಆಲ್ಟ್ಸ್ ಎಲ್ಲ ಸ್ವಲ್ಪ ಪಂಪ್ ಆಗ್ತಾಯಿದೆ. ಆಲ್ಟ್ ಸೀಸನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಇನ್ನೂ ಪೂರ್ತಿ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕು. ಇನ್ನೇನು ಸ್ಟಾರ್ಟ್ ಆದರೆ ಪೀಕಿಗೆ ಹೋಗುತ್ತೆ. ಮೀಮ್ ಕಾಯಿನ್ಸು ಅಷ್ಟೇ. ಆ್ಯಕ್ಚುಲಿ ಈ ವರ್ಷ ಬುಲ್ ರನ್ ಸ್ಟಾರ್ಟ್ ಆಗೋಕ್ಕೆ US ಎಲೆಕ್ಷನ್ಲಿ ಟ್ರಂಪ್ ಗೆದ್ದಿದ್ದೇ ಕಾರಣ. ಇಲ್ಲ ಅಂತಂದರೆ ನಮಗೆ ಡಂಪ್ ಆಗಿಬಿಡ್ತಿತ್ತು. ಈ ಕ್ರೆಡಿಟ್ ಎಲ್ಲ ಹೋಗ್ಬೇಕಾಗಿರೋದು ಟ್ರಂಪ್ಗೆ. ವಿನ್ ಆಗಿದ್ದಕ್ಕೆ ಬುಲ್ ರನ್ ಸ್ಟಾರ್ಟ್ ಆಗಿಬಿಡ್ತು. ಅಕಸ್ಮಾತ್ ಸೋತಿದ್ರೂ ಅಷ್ಟೇ, ಮೀನ್ಸ್ ಬುಲ್ ರನ್ ಸ್ಟಾರ್ಟ್ ಆಗ್ತಿತ್ತು, ಇನ್ನು ಲೇಟಾಗಿ ನಾವು ಕಾಯಬೇಕಾಗಿತ್ತು. ತಿರ್ಗಾ ಮಾರ್ಕೆಟ್ ಎಲ್ಲ ಡಂಪ್ ಆಗಿ ತಿರ್ಗಾ ಅದು ರಿಕವರ್ ಆಗಿ ಅದು ಮಾಡೋಷ್ಟು ತುಂಬ ಲೇಟ್ ಆಗ್ತಾಯಿತ್ತು. ಈ ಸಲ ಅಂತೂ ಮೀಮ್ ಕಾಯಿನ್ಸ್ ಅಂತೂ ತುಂಬ ಪಂಪ್ ಆಗುತ್ತೆ. ಇವಾಗ ಔಟ್ ಆಫ್ ಮಾರ್ಕ್ ಅಂತ ಬಂದಿರೋದೇ ಪೆಪ್ಪೆ ಕಾಯಿನು, ಅದೊಂದು ಔಟ್ ಆಫ್ ಮಾರ್ಕು. ಮತ್ತು ಎಲ್ಲ ಆಲ್ಟ್ಸ್ ಕೂಡ ಸದ್ಯದಲ್ಲ ಒಂದೊಂದಾಗಿ ಬ್ರೇಕ್ ಮಾಡ್ಕೊಂಡು ಬರ್ತಾ ಇರುತ್ತೆ ನೋಡಿ. ಮತ್ತು ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ, ಆಮೇಲೆ ಅಕಾರ್ಡಿಂಗ್ ಟು ಪ್ರಾಫಿಟ್ನ ತೊಗೊಳ್ಳಿ. ತುಂಬ ಗ್ರೀಡಿಯಾಗಿರ್ಬೇಡಿ ಟ್ರೇಡಿಂಗಲ್ಲಿ. ಹಂಗಿದ್ರೆ ಬರೋ ಕಾಸು ಬರೋಲ್ಲ, ಆಮೇಲೆ ಅದನ್ನು ಕಳ್ಕೊಬೇಕಾಗುತ್ತೆ. ವೆಯ್ಟ್ ಮಾಡಿ, ಇನ್ನೂ ಆಲ್ಟ್ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಒಂದ್ಸಲಿ ಸ್ಟಾರ್ಟ್ ಆದರೆ ಎಲ್ಲ ಆಲ್ಟ್ಸು ಪೀಕಾಗಿ ಹೋಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರೋಲ್ಲ, ಹಂಗಿರುತ್ತೆ. ಈ ಸಲ ಬುಲ್ ರನ್ ಹಂಗಿರುತ್ತೆ, ಬಿಗ್ಗೆಸ್ಟ್ ಬುಲ್ ರನ್ ಅಂತ. ಇವಾಗ ಸ್ವಲ್ಪ ಆಲ್ಸು ಒಂದೊಂದಾಗೆ ಪಂಪ್ ಹಾಕ್ಕೊಂಡು ಬರ್ತಾ ಇದೆ. ಅದೇ ಥರ ಎಲ್ಲ ಪಂಪ್ ಆಗುತ್ತೆ ಆಲ್ಸು. ಇನ್ನೂ ಲೈಟಾಗಿ ಇವಾಗ ಒಂದು ಸ್ಟೆಪ್ ಅಷ್ಟೇ, ಇನ್ನೂ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಮತ್ತು ಪೀಕಿಗೆ ಇನ್ನೂ ಹೋಗಿಲ್ಲ ಯಾವುದೋ ಆಲ್ಸು, ಹೋಗುತ್ತೆ. ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ. ಮೀನ್ಸ್ ಈ ಬುಲ್ ರನ್ ಏನಂತಂದ್ರೆ ಗೊತ್ತಾ, ಫಸ್ಟ್ BTC ಪಂಪ್ ಆಗುತ್ತೆ, ಮೇಯ್ನ್ ಅದೇ ಪಂಪ್ ಆಗಬೇಕು. ಮತ್ತು ಅದೇ ಫಸ್ಟ್ ಪಂಪ್ ಆಗೋದು. BTC ಪೂರ್ತಿ ಪಂಪ್ ಆಗುತ್ತೆ, ಅದಾಯಿತಾ ನೆಕ್ಸ್ಟ್ ಎಥೀರಿಯಂ ಪಂಪ್ ಆಗಬೇಕು, ಮತ್ತು ಅದು ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬರೋದೇ ಆಲ್ಟ್ಸ್ ಕಾಯಿನ್ಸು, ಅದು ಪಂಪ್ ಹಾಕೊಂಡು ಹೋಗುತ್ತೆ. ಇದೇ ಮೇಯ್ನ್, ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಮೀಮ್ ಕಾಯಿನ್ಸು ಅಷ್ಟೇ, ಅದು ಸಪ್ರೇಟಾಗಿ ಪಂಪ್ ಆಗುತ್ತೆ. ಇದೇ ಸ್ಟೆಪ್ ಬೈ ಸ್ಟೆಪ್ಸ್ ಆಗಿ ಬರೋದು. ಇವಾಗ BTC ಪಂಪ್ ಆಗಿದೆ, ನಮಗೆ ಎಥೀರಿಯಂ ಇನ್ನೂ ಪಂಪ್ ಆಗಿಲ್ಲ, ಅದು ಬ್ರೇಕ್ಔಟ್ ಆಗಬೇಕು. ಅದಾದಮೇಲೆ ಆಲ್ಟ್ಸು ಪಂಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ವೆಯ್ಟ್ ಮಾಡಿ. ಇವಾಗ ಸ್ವಲ್ಪ ಪಂಪ್ ಆಗ್ತಿದೆ, ಇನ್ನೂ ಪೀಕ್ ಲೆವೆಲ್ಗೆ ಹೋಗಿಲ್ಲ ಯಾವುದೋ ಆಲ್ಟ್ಸು. ಒಂದ್ಸಲಿ ಪೀಕ್ ಲೆವೆಲ್ಗೆ ಹೋದರೆ ಯಾರು ನಿಮ್ಮ ಕೈಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೋಡೋಕ್ಕೂ ಆಗೋಲ್ಲ. ಅದಕ್ಕೆ ವೆಯ್ಟ್ ಮಾಡಿ ಮತ್ತು ತುಂಬ ಗ್ರೀಡಿಯಾಗಿರಬೇಡಿ. ಅಕಾರ್ಡಿಂಗ್ ಟು ಪ್ರಾಫಿಟ್ ತೊಗೊಂಬಿಡಿ. ಇವಾಗ ಹೇಳ್ತಿದ್ದೀನಿ ಬುಲ್ ರನ್ನಲ್ಲಿ. BTC ಬಂದು ಇವಾಗ ಮಾರ್ಕೆಟ್ ಪ್ರೈಸ್ ಬಂದು ಕರೆಂಟ್ ಆಗಿರೋದು $90,000. ಸದ್ಯದಲ್ಲೇ ಅದು ಅಷ್ಟೇ $1,00,000 ಬ್ರೇಕ್ ಮಾಡುತ್ತೆ ಮತ್ತು ಮುಂದೆ ಹೋಗುತ್ತೆ ನೋಡಿ. ಮತ್ತು ಅದೇ ಥರ ಇವಾಗ ಎಥೀರಿಯಂ ಕೂಡ $3,000 ಇದೆ, ಅದು ಕೂಡ ಆಸ್ ಸೂನ್ ಆಸ್ $5,000 ಬ್ರೇಕ್ ಮಾಡುತ್ತೆ ನೋಡಿ ಬೇಕಾದ್ರೆ. ಇನ್ನೊಂದು ಏನಂತಂದರೆ ಎಲ್ಲ ಕಾಯಿನು ಅಟ್ ಎ ಟೈಮ್ ಪಂಪ್ ಆಗಲ್ಲ. ಒಂದು ಕಾಯಿನ್ ಆದಮೇಲೆ ಪಂಪ್ ಆಗುತ್ತೆ. ಅದಕ್ಕೋಸ್ಕರ ಬುಲ್ ರನ್ನು ಯಾವಾಗಲೂ 1.5 ಇಯರ್ ಹೋಗುತ್ತೆ. ಅದಕ್ಕೋಸ್ಕರ 1 by 1 ಕಾಯಿನ್ ಪಂಪ್ ಆಗುತ್ತೆ. ಎಲ್ಲ ಕಾಯಿನು ಒಂದೇ ಸಲ ಪಂಪ್ ಆಗೋಲ್ಲ, ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಕೊನೆಯದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ.